ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸಿಂಪಲ್ ಆಗಿರೋವಂಥ ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. 2 ಸ್ಟೆಪ್ಸಲ್ಲಿ ಮಾಡ್ಕೋಬಹುದು. ಇದಕ್ಕೆ ನಾನು ರಿಂಗ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾವು 350ಇಂದ 400ವರೆಗೂ ಕೂಡ ಚಾರ್ಜ್ ಮಾಡ್ಕೋಬಹುದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಈ ರೀತಿ ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ಮಾಲ್ ರೌಂಡ್ ಬೀಡು ಮತ್ತು ಮೀಡಿಯಮ್ ಸೈಜ್ದು ರೌಂಡ್ ಬೀಡು ರಿಂಗ್ ಬೀಡ್ ಒಳಗಡೆಗೆ ಅಡ್ಜಸ್ಟ್ ಆಗಬೇಕು. ಕತ್ರಿ, ಜರಿ ದಾರ, 6 ಎಳೆ ದಾರ, 2 ಕಲರ್ ಸಿಲ್ಕ್ ಥ್ರೆಡ್ ಕುಚ್ಚು ಕಟ್ಕೊಳ್ಳೋದಕ್ಕೆ, ಕ್ರೋಶಾ ನೀಡಲ್ ನಂಬರ್ 11 ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದೊಡ್ಡ ಕಣಿನ ಸೂಜಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ನ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡಬೇಕು. ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೊಳ್ಳಿ. ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ನೋಡಿ, ಈ ರೀತಿಯಾಗಿ ಕೆಳಗಡೆಯಿಂದ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಳ್ಳಿ. ಆಮೇಲೆ ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಳ್ಳಿ. ನಾವು ದಾರದ ತುದಿಗೆ ಗಂಟಾಕಿಟ್ಕೊಂಡು ಆ ರೀತಿ ಕೂಡ ದಾರನ ಸೀರೆಗೆ ಲಾಕ್ ಮಾಡ್ಬೋದು, ಅಥವಾ ಈ ರೀತಿ ಕೂಡ ಮಾಡ್ಬೋದು. ಬಟ್ ಈ ರೀತಿ ಮಾಡೋದು ಸೇಫ್ ಆಗಿರುತ್ತೆ. ನಿಮಗೆ ಕೊನೆಗೆ ಈ ಎಕ್ಸ್ಟ್ರಾ ಥ್ರೆಡ್ನ ಕುಚ್ಚೊಳಗೆ ಜಾಯಿನ್ ಮಾಡಿದ್ರೆ ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ, ಸೇಫ್ ಆಗಿರುತ್ತೆ. ಅದಾದಮೇಲೆ ನೋಡಿ, ಒಂದು ಲಾಕ್ನ ಮಾಡಿಕೊಂಡು 4 ಚೈನ್ಗಳನ್ನ ಹಾಕ್ಕೊಳ್ಳಿ. 4 ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದಮೇಲೆ ಮತ್ತೆ 2 ಚೈನ್ಗಳನ್ನ ಹಾಕ್ಕೊಳ್ಳಿ. ಮತ್ತು ನೀವು ತುಂಬ ಲೂಸಾಗಿ ತುಂಬ ದೊಡ್ಡದಾಗಿ ಹಾಕ್ಕೋಬೇಡಿ, ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಆವಾಗ ನಿಮಗೆ 2 ಚೈನ್, ನೀವು 2 ಚೈನ್ ಆದರೂ ಹಾಕ್ಕೋಬೋದು, ಅಥವಾ 1 ಚೈನ್ ಹಾಕಿನೂ ಕೂಡ ಗ್ಯಾಪ್ ಕೊಡ್ಬೋದು ಇಲ್ಲಿ. ಆಮೇಲೆ ನೋಡಿ, 2 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ನೆಕ್ಸ್ಟು ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ರಿಂಗ್ ಬೀಡ್ ಒಳಗಡೆಗೆ ಆ ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ಹಾಕಿಬಿಟ್ಟು ಅದನ್ನು ಥ್ರೆಡ್ ಒಳಗಡೆಗೆ ಆ್ಯಡ್ ಮಾಡಿ ನಂತರ ಅದನ್ನು ಲಾಕ್ ಮಾಡಿ ಆಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಿ. ಈ ರೀತಿ ಬೀಡನ್ನ ಲಾಕ್ ಮಾಡಬೇಕು. ಇವಾಗ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಬರುತ್ತೆ. 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೀವು ಸಿಂಪಲ್ ಸ್ಯಾರಿಗಳಿಗೆ ಅಥವಾ ಕಾಟನ್ ಸ್ಯಾರಿಗಳಿಗಿರ್ಬೋದು, ಆಮೇಲೆ ಸಿಂಪಲ್ ಸಿಲ್ಕ್ ಸ್ಯಾರೀಸ್ಗಳಿಗೆ ಈ ರೀತಿ ಡಿಸೈನ್ನ ಮಾಡ್ಬೋದು. ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಫಾಸ್ಟ್ ಮೂವಿಂಗ್ ಡಿಸೈನು. ಇವಾಗ ಮತ್ತೆ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ. ರಿಂಗ್ ಬೀಡ್ ನೀವು ಮೀಡಿಯಮ್ ಸೈಜ್ದು ರೌಂಡ್ ಬೀಡನ್ನ ತಗೊಳ್ತಿರಲ್ಲ, ಅದು ನೋಡಿ ರಿಂಗ್ ಬೀಡ್ ಒಳಗಡೆಗೆ ಅಡ್ಜಸ್ಟಬಲ್ ಆಗಿರಬೇಕು. ಆ ರೀತಿಯಾದಂಥ ಒಂದು ಮೀಡಿಯಮ್ ಸೈಜ್ ಬೀಡನ್ನ ತಗೊಳ್ಳಿ. ತುಂಬ ಬಿಗ್ ಬೀಡ್ ಬೇಡ, ಮೀಡಿಯಮ್ ಸೈಜ್ ಬೀಡನ್ನ ತಗೊಳ್ಳಿ. ಆಮೇಲೆ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 2 ಚೈನ್ ಗ್ಯಾಪ್ ಬರುತ್ತೆ. 2 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಬರುತ್ತೆ. ಮತ್ತು ಆದಷ್ಟು ರಿಂಕಲ್ಸ್ನ ಅವಾಯ್ಡ್ ಮಾಡಬೇಕು. ಬೇಸ್ ಲೈನಲ್ಲೇ ನಾವು ಸ್ವಲ್ಪ, ನೀವು 4 ಚೈನ್ ಹಾಕ್ಕೊಳ್ತೀರಲ್ಲ ಆವಾಗ ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ. ಒಂಚೂರು ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ, ನಿಮಗೆ ಅವಾಗ ರಿಂಕಲ್ಸ್ ಬರೋದನ್ನು ಅವಾಯ್ಡ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ಪು ಬೇಸ್ ಲೈನ್ನ ಮಾಡ್ಕೊಂಡು ಹೋಗಬೇಕು. ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೋಬಹುದು. ಇವಾಗ ನೋಡಿ, ಈ ರೀತಿ ನಾವು ಫಸ್ಟ್ ಸ್ಟೆಪ್ಪು ನೋಡಿ 4 ಚೈನ್ ಗ್ಯಾಪು, ಆಮೇಲೆ 2 ಚೈನ್ ಗ್ಯಾಪು, ಆಮೇಲೆ ಒಂದು ಬೀಡು, ಮತ್ತೆ 2 ಚೈನ್ ಗ್ಯಾಪು, 4 ಚೈನ್ ಗ್ಯಾಪು. ಸೊ ಇದೇ ರೀತಿ ನಾನು ಪೂರ್ತಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಮಲ್ಟಿ ಕಲರ್ ಇದೆ ಸ್ಯಾರಿ, 3 ಕಲರ್ ಕಾಂಬಿನೇಷನ್ ಇದೆ. ಹಾಗಾಗಿ ನಾನು 3 ಕಲರ್ಸ್ನ ಕೂಡ ಯೂಸ್ ಮಾಡಿದ್ದೀನಿ ಈ ಡಿಸೈನ್ನ.
ಆ್ಯಂಡ್ ಸಿಂಪಲ್ ಸೀರೆನೇ, ಸಿಂಪಲ್ ಸಿಲ್ಕ್ ಸ್ಯಾರಿ, ತುಂಬ ಕಡಿಮೆದೇ ಏನು, ಹಾಗಾಗಿ ಸಿಂಪಲ್ಲಾಗಿ ಒಂದು ಕ್ರೋಶಾ ಡಿಸೈನ್ನ ಮಾಡೋಣ ಆ ಥರದ ಸೀರೆಗಳಿಗೆ ಅಂತ ನಾನಿಲ್ಲಿ ಮಾಡಿರೋದು. ನೆಕ್ಸ್ಟು ನೋಡಿ ಸೆಕೆಂಡ್ ಸ್ಟೆಪ್ನು ಕೂಡ ಸೇಮ್ ಕಲರ್ ಥ್ರೆಡ್ಡಿಂದನೇ ಶುರು ಮಾಡ್ಕೊಳ್ಳೋಣ. ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಯಾವ ರೀತಿ ದಾರನ ಲಾಕ್ ಮಾಡ್ಕೊಳ್ತೀರಾ ಅದೇ ರೀತಿ ಅದೇ ಜಾಗದಲ್ಲಿ ಮಾಡ್ಕೊಳ್ಳಿ. ಸೇಮ್ ಪ್ಲೇಸಲ್ಲಿ ನಾವು ಮಾಡ್ಕೋಬೋದು. ದಾರ ಪೂರ್ತಿ ಮೇಲಕ್ಕೆ ಎತ್ಕೊಂಡ್ಬಿಡ್ಬೇಕು. 1-2 ಗಂಟುಗಳು ಹಾಕೊಂಡು ಟೈಟಾಗಿ ಕಟ್ಕೊಬೇಕು. ಎರಡು ಗಂಟೆ ಹಾಕಿ ಟೈಟಾಗಿ ಕಟ್ಕೊಳ್ಳಿ. ಕಟ್ಕೊಂಡಿದ್ದಾದಮೇಲೆ ಇವಾಗ ನಾವು ಫಸ್ಟ್ ಸ್ಟೆಪ್ಪು 4 ಚೈನ್ ಗ್ಯಾಪ್ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಲಾಕ್ ಮಾಡ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲೇ. ಅದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಳಿ. ಲಾಕ್ ಮೇಲೆ ಲಾಕ್. ಲಾಕ್ ಮಾಡಿದ್ಮೇಲೆ ನೆಕ್ಸ್ಟು 2 ಚೈನ್ ಗ್ಯಾಪ್ ಇದೆಯಲ್ಲ, 2 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೆಕ್ಸ್ಟ್ ರಿಂಗ್ ಬೀಡ್ ಒಳಗಡೆಗೆ ನಾವು ಹಾಫ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ರೀತಿ ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಬೀಡ್ಸ್ನ ಆ್ಯಡ್ ಮಾಡೋಣ. ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀವಲ್ಲ ಆ ಬೀಡು. ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಅಟ್ ಎ ಟೈಮ್ 3 ಬೀಡ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀಡಲ್ಗೆ. ನೋಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಒಂದು ಹಾಫ್ ಕ್ರೋಶೆಟ್ನ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಏನು ನೀಡಲ್ ಮೇಲೆ ಏನು ಥ್ರೆಡ್ ಸುತ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಬೀಡನ್ನ ಆ್ಯಡ್ ಮಾಡಿ ನೋಡಿ ಡೈರೆಕ್ಟಾಗಿ ರಿಂಗ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೊಳ್ಳಿ. ರಿಂಗ್ ಬೀಡ್ ಈಗ ನೀಡಲ್ ಮೇಲೆ 2 ಎಳೆ ದಾರ ಇರುತ್ತಲ್ಲ, ಎರಡನ್ನೂ ಒಂದು ಮಾಡಿಬಿಡಿ. ಮತ್ತು ಬೀಡನ್ನ ಆ್ಯಡ್ ಮಾಡಿ ಸೇಮ್ ಅದೇ ಥರ ರಿಂಗ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ. ನೀಡಲ್ ಮೇಲೆ 2 ಎಳೆ ದಾರ ಇರುತ್ತೆ, ಎರಡನ್ನೂ ಒಂದು ಮಾಡಿ. ಸೊ ಅದೇ ರೀತಿ ನಾನಿಲ್ಲಿ 6 ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 6 ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಹೊಸದಾಗಿ ಕಲಿತಾ ಇದ್ದೀರಾ ಅಂದರೆ ಆದಷ್ಟು 2 ಬೀಡ್ಗಳನ್ನಾದರೂ ಹಾಕ್ಕೊಂಡು ಮಾಡೋದಕ್ಕೆ ಟ್ರೈ ಮಾಡಿ. ನಾವು ರಿಂಗ್ ಬೀಡ್ ಒಳಗಡೆ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೀಡಲ್ ಮೇಲೆ 3 ಬೀಡ್ನ ಮಾತ್ರ ತೊಗೊಳ್ತಾ ಇದ್ದೀನಿ. ನೀವು ನಾರ್ಮಲಿ ಬೇರೆ ಡಿಸೈನ್ ಮಾಡ್ಬೋದು ಅಂದರೆ 4 ಬೀಡನ್ನ ಕೂಡ ಅಟ್ ಎ ಟೈಮ್ ಹಾಕ್ಕೊಳ್ಬೋದು. ನೀವು ಆದಷ್ಟು ಈ ರೀತಿ ಬೀಡ್ಗಳನ್ನ 3, 2 ಈ ರೀತಿ ಹಾಕ್ಕೊಂಡು ಬೇಗ ಮಾಡ್ಕೊಂಡ್ರಿ ಅಂದರೆ ಡಿಸೈನ್ ಕೂಡ ನಿಮಗೆ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಒಂದೊಂದು ಬೀಡ್ಗೆ ನಾವು ಒಂದೊಂದು ಸಲ ನೀಡಲ್ನ ಎತ್ಕೊಳ್ತೀವಿ ಅಂದರೆ ಟೈಮ್ ತುಂಬಾ ಹಿಡಿಯುತ್ತೆ. ನೋಡಿ ಈ ರೀತಿ 6 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ ನಾನು. ನೆಕ್ಸ್ಟು 2 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಂಬಿಡಿ. ಮಾಡಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ನೀವು 6 ಬೀಡ್ ಇಲ್ಲ ಅಂದರೆ 7, 8 ಕೂಡ ಆ್ಯಡ್ ಮಾಡ್ಬೋದು ಇಡಿಸುತ್ತೆ ಅಂತ ಅಂದರೆ. ಇಲ್ಲ ಅಂದರೆ 6 ಬೀಡಾದರೂ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಚೈನ್ಗಳನ್ನ ಹಾಕ್ತೀರಾ ಅನ್ನೋ ಅಂದಾಜು ಮೇಲೇ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಚೈನ್ನ ಕೂಡ ಹಾಕಬೇಕು. ನೆಕ್ಸ್ಟ್ ಇವಾಗ 2 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡಿ. ಯಾಕೆಂದರೆ 4 ಚೈನ್ ಗ್ಯಾಪ್ ಕೆಳಗಡೆಗೆ ನಾವು ಅಗೇನ್ 4 ಚೈನ್ ಹಾಕಬೇಕಲ್ವಾ. ಸ್ವಲ್ಪ ಲೆಂತ್ ಆದರೆ ಮುಂದಕ್ಕೆ ಹೋಗುತ್ತೆ, ಸ್ವಲ್ಪ ಕಡಿಮೆ ಆದರೆ ಹಿಂದಕ್ಕೆ ಬರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಕರೆಕ್ಟಾಗಿ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬಂದು ಲಾಕ್ ಮೇಲೆ ಲಾಕ್ ಮಾಡೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು, ಅದಕ್ಕೆ ಹೇಳಿದ್ದು. ಇವಾಗ ಕೂಡ ಸೇಮ್ ಇಲ್ಲೂ ಕೂಡ ರಿಂಗ್ ಬೀಡ್ಗೆ ನಾವು 6 ಬೀಡ್ಗಳನ್ನ ಆ್ಯಡ್ ಮಾಡಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ವಿಡಿಯೋ, ಫಸ್ಟ್ದ್ರಲ್ಲಿ ತೋರಿಸಿದ್ದೀನಿ ಆರ್ಚಲ್ಲಿ ಅಂದ್ಬಿಟ್ಟು. 6 ಬೀಡ್ ಆದಮೇಲೆ 2 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಹಾಫ್ ಕ್ರೋಶೆಟ್ನ ಮಾಡಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಿ. ನೋಡಿ ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು 4 ಚೈನ್ ಹಾಕಿರ್ತೀರ, ಯಾವ ಅಂದಾಜು ಮೇಲೆ ಚೈನ್ ಹಾಕಿರ್ತೀರಲ್ಲ ಅದೇ ಅಂದಾಜು ಮೇಲೆ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರುತ್ತೆ. ನಿಮಗೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಅಂತ ಹಾಕಿಬಿಟ್ಟು ನೀವು ಸ್ವಲ್ಪ ಕಡಿಮೆನೇ ಇದ್ರೂ ಲಾಕ್ ಮೇಲೆ ಲಾಕ್ ಮಾಡೋಕ್ಕೆ ಹೋದಾಗಲೂ ಸೀರೆನಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಸ್ಟ್ರೈಟೇ ಇರಬೇಕು. ಅದನ್ನು ನೋಡ್ಕೊಂಡು ಸ್ವಲ್ಪ ಮಾಡ್ಕೊಳ್ಳಿ, ಅದರಿಂದನೂ ರಿಂಕಲ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ನೋಡಿ ನಿಮ್ಗೆ ಈ ರೀತಿಯಾಗಿ ಆರ್ಚ್ ಕಾಣುತ್ತೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಬೀಡ್ಗಳನ್ನ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀವಲ್ಲ, ಜಸ್ಟ್ ಲಾಕ್ ಮಾಡಿ ಬೀಡನ್ನ ಹಾಕಿರ್ತೀವಲ್ಲ, ಒಂಥರ ಸೂಪರಾಗಿ ಕಾಣಿಸುತ್ತೆ ಡಿಸೈನು. ಸಿಂಪಲ್ಲಾಗಿ ನಾವು ತುಂಬಾ ಸಖತ್ತಾಗಿರೋವಂಥ ಒಂದು ಡಿಸೈನ್ನ ಮಾಡ್ಕೋಬೋದು. ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆರ್ಚ್ಗಳು ಸಿಂಪಲ್ ಆರ್ಚು. ಸೊ ನೀವು ಇದಕ್ಕೆ 350 ಇಂದ 400 ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು.
ಬೇಗನೆ ಆಗುತ್ತೆ, ಸಿಂಪಲ್ ಡಿಸೈನ್ ಬೇಕು ಅನ್ನೋರಿಗೆ. ಆ್ಯಂಡ್ ಇದು ಮಲ್ಟಿ ಕಲರ್ ಆಗಿದ್ದರಿಂದ ನಾನು ಬ್ಲೂ ಮತ್ತು ಗೋಲ್ಡ್ ಥ್ರೆಡ್ನ ಯೂಸ್ ಮಾಡಿಕೊಂಡು ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಕುಚ್ಚನ್ನ ಸ್ವಲ್ಪ ದಪ್ಪದಾಗೆ ಕಟ್ಟಿದ್ದೀನಿ. 187 ದಾರ ತಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ನೋಡಿದ್ರಲ್ಲ, ತುಂಬ ಈಸಿಯಾಗಿ ತುಂಬ ಬೇಗನೆ ಈ ಡಿಸೈನ್ನ ಮಾಡ್ಕೋಬೋದು. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತಂತ ಕಮೆಂಟ್ ಕೂಡ ಮಾಡಲು ಮರಿಬೇಡಿ. ಹಾಗೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.